ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಅಭಾವವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಬಸನಗೌಡ ದದ್ದಲ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಬೇಸಿಗೆ ಕಾಲ ಆರಂಭವಾಗಿದ್ದು 4 ತಿಂಗಳುಗಳ ಕಾಲ ಗ್ರಾಮಗಳಲ್ಲಿ ಜನರಿನ ಕುಡಿಯುವ ನೀರಿನ ಅಭಾವದಿಂದ ಕಂಗೆಟ್ಟು ಹೋಗುವಂತಾಗಿರುವ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿಕೊಳ್ಳುತ್ತಾ ಮುಂದೆ ಈ ಕುಡಿಯುವ ನೀರಿನ ಅಭಾವ ಜನರಿಗೆ ಎದುರಾಗದಂತೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಕುಡಿಯುವ ನೀರಿನ ಅಭಾವ ತಪ್ಪಿಸಲು ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗಿದೆ. RWS ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಒಟ್ಟಾಗಿ ಸೇರಿ ನೀರಿನ ಸಮಸ್ಯೆ ಇರುವ ಗ್ರಾಮಗಳಲ್ಲಿ ಅದೇ ಗ್ರಾಮದಲ್ಲಿ ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಟ್ರ್ಯಾಕ್ಟರ್ ಟ್ಯಾಂಕರ್ಗಳ ಮೂಲಕ ನೀರಿನ ಸಮಸ್ಯೆ ಇರುವ ಗ್ರಾಮಗಳಿಗೆ ತಕ್ಷಣವೇ ನೀರು ಒದಗಿಸಬೇಕು. ಟ್ಯಾಂಕರ್ ಮಾಲೀಕರ ಜೊತೆಗೆ ಮಾತನಾಡಿದ್ದು ಅವುಗಳಿಗೆ ದರ ನಿಗದಿ ಮಾಡಿ ಅವುಗಳಿಗೆ GPS ಅಳವಡಿಸಿ ಗ್ರಾಮಗಳಲ್ಲಿ ಜನರಿಗೆ ನೀರು ಒದಗಿಸಬೇಕು. ಅಗತ್ಯವಿದ್ದ ಕಡೆ ಖಾಸಗಿ ಬೋರ್ವೆಲ್ ಮಾಲೀಕರ ಜೊತೆಗೆ ಮಾತನಾಡಿ ಅವರ ಗ್ರಾಮಗಳ ಜನರಿಗೆ ಕುಡಿಯುವ ನೀರು ಒದಗಿಸಬೇಕು. ಅವರೊಂದಿಗೆ ಮಾತನಾಡಿ ಲೀಸ್ ಅಗ್ರಿಮೆಂಟ್ ಮಾಡಿಕೊಂಡು ಜನರಿಗೆ ನೀರು ಒದಗಿಸಬೇಕು. ಅಷ್ಟೇ ಅಲ್ಲದೆ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳಲ್ಲಿ ನೀರು ಕೂಡ ಬತ್ತಿ ಹೋಗಿದೆ. ಇನ್ನು ಜಲದ ಮೂಲ ಕೂಡ ಬತ್ತಿ ಹೋಗಿವೆ. ನದಿ ಪಾತ್ರದ ಜನರಿಗೆ ನೀರಿನ ಅಭಾವ ಆಗದಂತೆ ನೋಡಿಕೊಳ್ಳಬೇಕು. ಜೊತೆಗೆ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಸಹಾಯವಾಣಿ ನಂಬರ್ ಪ್ರಾರಂಭಿಸಬೇಕು ಮತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಇರುವಂತಹ ಗ್ರಾಮಗಳನ್ನು ಗುರುತಿಸಿ ಪಟ್ಟಿಯನ್ನು ಸಿದ್ಧಪಡಿಸಿ ತಾಲೂಕಾ ಅಧಿಕಾರಿಗಳಿಗೆ ನೀಡಬೇಕು. ಆಯಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಫೀಸರ್ಸ್ ತ್ವರಿತವಾಗಿ ಸ್ಪಂದಿಸಬೇಕು. ಅಷ್ಟೇ ಅಲ್ಲದೆ ಮೊದಲು ಕುಡಿಯುವ ನೀರು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಶಾಸಕ ಬಸನಗೌಡ ದದ್ದಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಸುಭಾಷ್, MPM ಅಧ್ಯಕ್ಷರು ಮಲ್ಲಿಕಾರ್ಜುನ ಗೌಡ, APMC ಉಪಾಧ್ಯಕ್ಷ ಬಶೀರ್ ಅಹಮದ್, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ರಾಯಚೂರು ತಾಲೂಕು ಮತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಬೇಸಿಗೆಯ ಪ್ರಾರಂಭ ಆಗಿದೆ, ಹಾಗಾಗಿ ಇವತ್ತು ಬೇಸಿಗೆಯ ಕುಡಿಯುವ ನೀರು ಯಾವುದೇ ಗ್ರಾಮಗಳಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ನಾವು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ. ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಇದ್ದಾರೆ ಮತ್ತು ನಮ್ಮ ತಹಸೀಲ್ದಾರ್ ಅವರು, ತಾಲೂಕಾ ಪಂಚಾಯತಿ EO ಅವರು ಮತ್ತು RWS AW ಅವರು ಮತ್ತು ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜಸ್ಕಾಮಿನ AWE ಎಲ್ಲ ಇಲಾಖೆಯ ಅಧಿಕಾರಿಗಳು ಒಟ್ಟಾಗಿ ಸೇರಿ ಇವತ್ತು ಕುಡಿಯುವ ನೀರಾಗಿರ್ಬೋದು ಮತ್ತು ರೈತರಿಗೆ ಬರಗಾಲದ ಏನು ಸರ್ಕಾರ ಘೋಷಣೆ ಆಗಿದೆ ಆ ಅನುದಾನವನ್ನು ಹಾಕುವಂಥದ್ದಾಗಿರ್ಬೋದು ಸಂಪೂರ್ಣವಾಗಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಪ್ರತಿ ಗ್ರಾಮದಲ್ಲಿ ಕೂಡ ಮುಂದೆ ಬೇಸಿಗೆಯನ್ನು 3-4 ತಿಂಗಳ ತನಕ ನಾವು ಎದುರಿಸುವಂಥದ್ದಿದೆ. ಹಾಗಾಗಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಖಾಂತರ ಎಲ್ಲೆಲ್ಲಿ ನೀರು ಕೊರತೆ ಆಗ್ತದೆ ಅಲ್ಲಿ ಬೋರ್ವೆಲ್ಗಳನ್ನು ಪ್ರೆಸ್ಔಟ್ ಮಾಡಬೇಕು ಮತ್ತು ಬಾಡಿಗೆ ಬೋರ್ವೆಲ್ಗಳನ್ನು, ರೈತರ ಬೋರ್ವೆಲ್ಗಳನ್ನು ತಯಾರು ಮಾಡೋದು. ಅದರ ಜೊತೆಗೆ ಟ್ಯಾಂಕರ್ಗಳನ್ನು ಯಾವ ವಿಲೇಜ್ಗಳಲ್ಲಿ ನಮಗೆ ಪೂರ್ವ ಸಮಸ್ಯೆ ಆಗ್ತದೆ ಅಲ್ಲಿ ಟ್ಯಾಂಕರ್ಗಳನ್ನು ಗುರುತಿಸಿ 2 ದಿನದಲ್ಲಿ ಕೊಡ್ಬೇಕಂತೇಳಿ ಲೀಸ್ಟ್ ಹೇಳಿದ್ವಿ. ಹಾಗಾಗಿ ಒಟ್ಟಾಗಿ ಸೇರಿ ನಾವು ಇನ್ನೂ 3.5 ತಿಂಗಳ ನಾವು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಯಾವುದೇ ಊರಲ್ಲಿ ಕುಡಿಯುವ ನೀರು ತೊಂದರೆ ಆಗದ ರೀತಿಯಲ್ಲಿ ಇವತ್ತು ನಾವು ಮಾಡಿದ್ವಿ. ಮತ್ತು ಅದರ ಜೊತೆಗೆ ಇವತ್ತು ಒಂದು ಸಹಾಯವಾಣಿ ಅಂತೇಳಿ ನಾವು ತಾಲೂಕಾ ಪಂಚಾಯತಿನಲ್ಲಿ ಒಂದು ಫೋನ್ ನಂಬರನ್ನು ಡಿಜಿಟ್ ಮಾಡ್ತೀವಿ. ನಾವು ಫೋನ್ ನಂಬರ್ ಎಲ್ಲೋ ಬೋರ್ವೆಲ್ನಲ್ಲಿ ನೀರು ಇಳನ್ನು ನೋಡಿಕೊಂಡು ಯಾರಾದರೂ ಬೋರ್ವೆಲ್ ಅನ್ನೋದನ್ನು ತಿಳ್ಕೊಂಡು ಅದನ್ನು CRPC 147 ಅಲ್ಲಿ ಬರ್ತಕ್ಕಂಥ ಒಂದು ಪ್ರದತ್ತವಂತ AC ಇರ್ತಕ್ಕಂಥ ಅಧಿಕಾರದ ಮೇಲೆ ಆ ಬೋರ್ವೆಲ್ಲನ್ನು ಸ್ನ್ಯಾಚ್ ಮಾಡಿ ನಾವು ನಿಮಗೆ ಕೊಡ್ತೀವಿ, ಗ್ರಾಮ ಪಂಚಾಯತ್ ಕೊಡ್ತೀವಿ. ಅದರ ಮುಖಾಂತರವಾಗಿ ನೀರನ್ನು ಹೊಡೀರಿ. ಅದು ಸರೌಂಡಿಂಗ್ ರೀತಿ 144 ಜಾರಿ ಮಾಡ್ತೀವಿ. ಯಾವ ವ್ಯಕ್ತಿನೂ ಅಲ್ಲಿ ಸಮೀಪದಲ್ಲಿ ಆಯ್ಲಂಗೆ ನಾವು ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅದರಂತೆ ಈಗ RO ಪ್ಲ್ಯಾಂಟ್ಗಳಿಗೆ ತಾವು ನೀರು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರಿ. RO ಪ್ಲ್ಯಾಂಟ್ನಲ್ಲಿ ನೀರು ಭಾಳ ವೇಸ್ಟಾಗಿ ಹೋಗ್ತದೆ. ಸಾಧ್ಯ ಇದ್ದಷ್ಟು ಏನೈತಿ ಅಲ್ಲಿ ಎಷ್ಟು ಅವಶ್ಯಕತೆಗಳು ಅನುಗುಣವಾಗಿದೆಯೋ ಅಷ್ಟೇ ನೀರನ್ನು RO ಪ್ಲ್ಯಾಂಟಿಗೆ ಕೊಡ್ರಿ. ನೀರು ಹೋದಂಥ ನೀರನ್ನು ಸ್ವಲ್ಪ ತಾವು ಉಳಿತಾಯ ಮಾಡೋದು ಒಳ್ಳೆಯದು ಅಂತ ಅನಿಸ್ತದೆ. ಆಮೇಲೆ ಸ್ಟ್ಯಾಂಡ್ ಬೈ ನೀವು ಮೋಟ್ರ್ ಅಂತ ಹೇಳಿದ್ರಿ, ಕೆಲವೊಂದು ಕಡೆ ಮೋಟ್ರ್ಗಳು ಸುಟ್ಟಿರ್ತಾವೆ ಮತ್ತು ಸ್ಟ್ಯಾಂಡ್ ಬೈ ಮೋಟ್ರ್ಗಳನ್ನ ತಾವು ಬಿಡಬೇಕಾಗ್ತದೆ. ಇದೆಲ್ಲ ಸೋರ್ಸಸ್ಗಳನ್ನು ಮುಗಿದ ಮೇಲೆ ನಾವು ಟ್ಯಾಂಕರ್ಗಳಿಗೆ ಕೈ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಅಕಸ್ಮಾತ್ ಕೆರೆ ಪಕ್ಕದಲ್ಲಿ 200 ಮೀಟರ್ದೊಳಗೆ ಯಾರಾದರೂ ಬೋರ್ವೆಲ್ ಹಾಕಿದ್ರೆ ಅದನ್ನು ಕೂಡ ನೀವು ಡಿಸ್ಟರ್ಬ್ ಮಾಡಿಕೊಡೋದು ಹೇಳಿದ್ದೀವಿ. ಆ ಬೋರ್ವೆಲ್ಗಳ ಸಹಿತ ನಾವು 147 ಕೆಳಗಡೆ ಸ್ನ್ಯಾಚ್ ಮಾಡಿ ಅದನ್ನು ಕೂಡ ತಮ್ಮ ಸುಪ್ರದೆಯಲ್ಲಿ ನಾವು ಕೊಡ್ತೀವಿ. ಬ್ಯೂರೋ ರಿಪೋರ್ಟ್ ಗಾರಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News Channel, and BV Fast Web News from all the talukas of Karnataka. If interested, send your